ಹಾಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದ್ರೆ ಗಂಡು ಹೈಕ್ಳು ಸುಮ್ನಿರ್ತವೇನಮ್ಮ ಅಂತ ಬುದ್ಧಿ ಹೇಳಿದ ಹೋಮ್ ಗಾರ್ಡ್ ಆಂಟಿನ ಹಿಡ್ಕೊಂಡು ರೋಡ್ ಉಳ್ಳಾಡ್ಸ್ಕೊಂಡು ಹೊಡೆದ ಯುವತಿನ ಅರೆಸ್ಟ್ ಮಾಡಿ ಜೈಲಿಗೆ ಬಿಟ್ಟು ಬಂದವ್ರೆ. ಅಲ್ಲ, ಈಗಿನ ಕಾಲದ ಮಕ್ಕಳಿಗೆ ದೊಡ್ಡವರು ವಯಸ್ಸಾದವರು ಅನ್ನೋ ಕಿಂಚಿತ್ ಮರ್ಯಾದನ ಇಲ್ವಲ್ರಿ. ಅವಕ್ಕೆ ಏನು ಹೇಳಂಗಿಲ್ಲ, ಏನೂ ಕೇಳಂಗಿಲ್ಲ, ಬುದ್ಧಿಗಿದ್ದಿ ಅಂತೂ ಹೇಳಂಗೇ ಇಲ್ಲ. ಯಾಮಾರು ಹೇಳಕ್ ಹೋದ್ರೆ ಹಿಂಗ್ ಒದೆ ತಿನ್ಬೇಕಾಗತ್ತೆ. ಮೊನ್ನೆ KR ಪುರಂ ಬಸ್ ಸ್ಟ್ಯಾಂಡ್ ಅಲ್ಲಿ ಇದೇ ಆಗಿರೋದು ನೋಡಿ. ಈ ಉಳ್ಳಿಗೆ ಕಣ್ಣು ಬಿಡ್ಕೊಂಡು ಮಳ್ಳಿ ತರ ನಿಂತವಳಲ್ಲ, ಈ ಹುಡುಗಿ ಹೆಸರು ದಾಮಿನಿನೋ ಮೋಹಿನಿನೋ ಅಂತೆ. ಈ ಹುಡುಗಿ ಸಣ್ಣ ಚಡ್ಡಿ ಹಾಕೊಂಡು ಬಸ್ ಸ್ಟ್ಯಾಂಡ್ ಅಲ್ಲಿ ಓಡಾಡ್ತಿತ್ತಂತೆ. ಯಾವೋ ಒಂದಷ್ಟು ಪಡ್ಡೆ ಹುಡುಗರು ರೇಗಿಸ್ಕೊಂಡು ಚಮಕಾಯಿಸಿದ್ರಂತೆ. ಇದನ್ನ ನೋಡಿದ ಹೋಮ್ ಗಾರ್ಡ್ ಲಕ್ಷ್ಮೀ ನರಸಮ್ಮ ಸುಮ್ನಿಲ್ಲಾರ್ದೆ ಈ ಹುಡುಗಿ ಒಂದೆರಡು ಬುದ್ಧಿ ಮಾತು ಹೇಳಕ್ ಹೋಗೈತೆ. ವಯಸ್ಸಾದ ಜೀವ ಬಾಯಿ ಸುಮ್ನಿರಲ್ಲ, ಈ ತಾಯಿ ಮನೇಲೂ ವಯಸ್ಸಿಗೆ ಬಂದಿರೋ ಮಕ್ಳಿದಾವೋ ಏನೋ ಪಾಪ. ಹಂಗೆ ಅಂದ್ಕೊಂಡು ಈ ಹುಡುಗಿಗೆ ಹಿಂಗೆ ಯಾಕಮ್ಮ ಸಣ್ಣ ಸಣ್ಣ ಚಡ್ಡಿ ಹಾಕೊಂಡು ರೋಡಿಗೆ ಬರ್ತೀರಾ, ಇನ್ನು ಚೂರು ದೊಡ್ಡ ಚಡ್ಡಿ ಹಾಕೊಂಡಿರಿ, ನಿಂದೇನ್ ಗಂಟು ಹೋಗಿರೋದು ಅಂತ ಹೇಳಿ ಬುದ್ಧಿ ಹೇಳೋದಕ್ಕೆ ಹೋಗೈತೆ. ಈ ಮಕ್ಕಳು ಮನೇಲಿ ಅಪ್ಪ ಅಮ್ಮ ಬುದ್ಧಿ ಹೇಳಿದ್ರೆ ಕೇಳಲ್ಲ, ಇನ್ನು ರೋಡಲ್ಲಿ ಬಂದು ಯಾರಾದ್ರೂ ಬುದ್ಧಿ ಹೇಳಿದ್ರೆ ಕೇಳ್ತಾವ. ನೀನ್ ಯಾವಳೆ ಇದನ್ನೆಲ್ಲ ಹೇಳಕ್ಕೆ, ನನಗೆ ಹೇಳಕ್ ಬಂದಿದ್ಯಲ್ಲ ಅಂತ ರೋಜ್ಗೆ ಈ ಹುಡುಗಿ ಮೈ ಮೇಲೆ ಬಿದ್ದವಳೆ. ಪಾಪ ಲಕ್ಷ್ಮೀ ನರಸಮ್ಮನ್ ಜೂಟ್ ಹಿಡ್ಕೊಂಡು ರೋಡಲ್ಲೇ ಕೆಳಕೊಂಡು ಬುಡಿಯೋಕ್ ಶುರು ಮಾಡ್ಬಿಟ್ಟವಳೆ. ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದ ಜನ ಎಲ್ಲ ಬಂದು ಬಿಡಿಸ್ಕೊಂಡ್ರು ಬಿಟ್ಟಿದ್ದ. ತಲೆಯಲ್ಲಿ ಡಿಚ್ಚಿ ಹೊಡೆದ್ಬಿಟ್ಟು ಹೋಮ್ ಗಾರ್ಡ್ ಆಂಟಿ ತಲೆ ರಕ್ತ ಬರ್ಸ್ಬಿಟ್ಟವಳೆ. ಇವಾಗ ರಾಮಮೂರ್ತಿ ನಗರದ ಪೊಲೀಸರು ಕೇಸ್ ರಿಜಿಸ್ಟರ್ ಮಾಡ್ಕೊಂಡು ಈ ಹುಡುಗಿನ ಕರ್ಕೊಂಡು ಹೋಗ್ಬಿಟ್ಟು ಜೈಲಿಗೆ ಬಿಟ್ಟು ಬಂದವ್ರೆ. ಮೂರು ಬಿಟ್ಟು ದಾರಿ ತಪ್ಪಿದ ಮಕ್ಳಿಗೆ ಬುದ್ಧಿ ಹೇಳಿದ ತಪ್ಪಿಗೆ ವಧೆ ತಿಂದ ಲಕ್ಷ್ಮೀ ನರಸಮ್ಮ ಮನೇಲಿ ರೆಸ್ಟ್ ಮಾಡ್ಕೊಂಡು ಗಾಯವಾಸಿ ಮಾಡ್ಕೊಂತ ಐತೆ. ಈ ದಾಮಿನಿ ಅನ್ನೋ ಹುಡುಗಿ ಮಾಲ್ಡೀವ್ಸ್ ಅಲ್ಲಿ 1ರಿಂದ 10ನೇ ಕ್ಲಾಸ್ನವರೆಗೂ ಓದ್ಕೊಂಡು ಬಂದು ಬೆಂಗಳೂರಲ್ಲಿ BBM ದಬಾಕೊಳ್ಳಂತೆ. ಏನ್ ಓದಿದ್ರೇನು, ಎಷ್ಟು ಓದಿದ್ರೇನು, ಎಲ್ಲಿ ಓದಿಸಿದ್ರೇನು. ಮಕ್ಕಳಿಗೆ ಮನೆಯಲ್ಲಿ ಸಂಸ್ಕಾರ ಕಲಿಸ್ಬೇಕು, ದೊಡ್ಡವರು ಚಿಕ್ಕವ್ರ ಹತ್ರ ಹೆಂಗ್ ನಡ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕು, ಶಿಸ್ತು ಸಂಯಮ ಅಂದ್ರೆ ಏನು ಅಂತ ತಿಳಿಸ್ಕೊಡ್ಬೇಕು. ಇಲ್ಲ ಅಂದ್ರೆ ಹದ್ದು ಮೀರಿದ ಆಟ ಆಡ್ಬಿಟ್ಟು ಹಿಂಗೆ ಎಡವಟ್ಟು ಮಾಡ್ಕೊಂಡು ಜೈಲ್ ಪಾಲಾಗ್ತವೆ.